ವಿಷಯವನ್ನು ನಿಮಗೆ ತೋರಿಸ್ತಾ ಇರೋದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆದಿರುವಂತಹ ರೀತಿ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾಗಿರುವಂತಹ ಅಲ್ಲಂ ಪ್ರಭು ಪಾಟೀಲ್ರು ಅಲ್ಲಿ ಮೊದಲಿಗೆ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂಥದ್ದನ್ನು ಇಲ್ಲಿ ಗಮನಿಸಬಹುದು. ಪಕ್ಷದ ಹಿರಿಯ ನಾಯಕರುಗಳಿಗೆಲ್ಲರೂ ಕೂಡ ಒಂದು ಭಾಗದಲ್ಲಿ ಸ್ಥಾನವನ್ನು ನಿಗದಿಪಡಿಸಲಾಗಿದೆ. ಅವರ ಮುಂಭಾಗದಲ್ಲಿ ಎಲ್ಲ ಮಾಜಿ ಸಚಿವರುಗಳು ಶಾಸಕರುಗಳು ಆಸೀನರಾಗಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿರುವಂತಹ ಸಮ್ಮೇಳನ ಸಭಾಂಗಣ ನಂಬರ್ 334 ಕೊಠಡಿ ಸಂಖ್ಯೆ 334 ಸಮ್ಮೇಳನ ಸಭಾಂಗಣದಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಗಿದೆ. ಯಾಕಂದರೆ ಪೂರ್ಣ ಬಹುಮತ ಇರ್ತಕ್ಕಂತಹ ಸರ್ಕಾರ ಆಗಿರೋದ್ರಿಂದಾಗಿ ಬೇರೆ ಯಾವುದೋ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡುವಂಥದ್ದು ಅದರ ಕಡೆಗೆಲ್ಲ ಹೋಗಲಿಲ್ಲ. ಅವರು ಭಾಳ ಸಿಂಪಲ್ ಆಗಿಯೇ ಈ ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಅದರ ಮೂಲಕವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಆಗಿದೆ. ಆಯ್ಕೆ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. 8 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಹಾಗೆಯೇ ಮೊದಲಿಗೆ 4 ವರ್ಷ, ಅದಾದ ನಂತರ 3.5 ವರ್ಷಗಳ ಕಾಲ ಅವರು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ರಾಜ್ಯದಲ್ಲಿ ಯಶಸ್ವಿಯಾಗಿ ಆಡಳಿತವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಇವತ್ತು ನಿರ್ಣಯದಲ್ಲಿ ಹೇಳಿಕೊಳ್ಳಲಾಗಿದೆ. ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡಿದ್ದೇವೆ. 3 ವರ್ಷಗಳ ಆಡಳಿತ ಯಶಸ್ವಿಯಾಗಿದೆ. ನಮ್ಮ ಆಡಳಿತವನ್ನು ರಾಜ್ಯದ ಜನರು ಒಪ್ಪಿದ್ದಾರೆ. ಅದಕ್ಕಾಗಿ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಶಾಸಕರುಗಳು ಕೂಡ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಕೈ ಎತ್ತಿ ಅದನ್ನು ಸ್ವಾಗತಿಸುವಂತಹ, ಬೆಂಬಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಆ ಮೂಲಕ ಗ್ಯಾರಂಟಿಗಳ ಅನುಷ್ಠಾನ, 3 ವರ್ಷಗಳ ಆಡಳಿತದ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ಮಾತಿನ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೈ ಎಲೆಕ್ಷನ್ನ ಗೆಲುವು ಕೂಡ ನಮ್ಮ ಆಡಳಿತಕ್ಕೆ ಸಿಕ್ಕಿರುವಂತಹ ಮನ್ನಣೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ರತಿಪಾದನೆ. CLP ಸಭೆಯಲ್ಲಿ ಸಿದ್ದರಾಮಯ್ಯನವರ ಭಾಷಣದ ಸಂದರ್ಭದಲ್ಲಿ ಈ ಮಾತುಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಗ್ಯಾರಂಟಿಗಳ ಅನುಷ್ಠಾನ, 3 ವರ್ಷಗಳ ಯಶಸ್ವಿ ಆಡಳಿತ, ಯಾವ ಸ್ವರೂಪದಲ್ಲಿ ರಾಜ್ಯದ ಪ್ರಗತಿಯ ಕಡೆಗೆ ನಾವು ಕೆಲಸವನ್ನು ಮಾಡಿದ್ದೀವಿ ಅನ್ನುವಂತಹ ವಿಷಯಗಳನ್ನು ಸಿದ್ದರಾಮಯ್ಯನವರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಸರ್ಕಾರದ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ತನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ತಾನು ಶಾಸಕರ ಬೆಂಬಲದೊಂದಿಗೆ, ಹೈಕಮಾಂಡ್ನ ನೆರವಿನೊಂದಿಗೆ ಮುಟ್ಟಿದ್ದೀನಿ, ಆ ಗುರಿಯನ್ನು ಮುಟ್ಟಿದ್ದೀನಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಮಾಡಿದ್ದೀವಿ ಅನ್ನುವಂತಹ ಅಂಶಗಳನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. CLP ಸಭೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗಳಿವೆ. ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಕೈ ಎತ್ತಿರುವಂಥದ್ದು ಇದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತಹ ಪ್ರಸ್ತಾವನೆಗೆ ನಿಮ್ಮೆಲ್ಲರ ಅನುಮೋದನೆ ಇದೆಯಾ ಅಂತ ಕೇಳಿದಾಗ ಎಲ್ಲರೂ ಕೂಡ ಕೈ ಎತ್ತಿ ಅನುಮೋದನೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಫೋಟೋದ ಮೂಲಕವಾಗಿ ಗಮನಿಸ್ತಾ ಇರುವಂಥದ್ದು ಎಲ್ಲರೂ ಕೈ ಎತ್ತಿ ಅದನ್ನು ಅಲ್ಲಿ ಮಾಜಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೈ ಎತ್ತುತ್ತಾ ಇರುವಂಥದ್ದನ್ನು, ಉಳಿದೆಲ್ಲರೂ ಕೂಡ ಕೈ ಎತ್ತಿ ತಮ್ಮ ಬೆಂಬಲವನ್ನು ಕೊಡ್ತಾ ಇರುವಂಥನ್ನು ಕೂಡ ನೋಡ್ತಾ ಇದ್ದೀವಿ. ಈ ಮೂಲಕ ಕರ್ನಾಟಕದಲ್ಲಿ ನೂತನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ಈಗ ನಡೆದಿದೆ. ಶಾಸಕಾಂಗ ಪಕ್ಷ ಸಭೆ ಅಂತ ಹೇಳಿದ ಮೇಲೆ ಇಡೀ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೂಡ ಶಾಸಕರು ಬಂದು ತಲುಪಿರ್ತಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿರ್ತಾರೆ. ಹಾಗೆ ಬಂದಿರುವಂತಹ ಶಾಸಕರಿಗೆ ಪಕ್ಷದ ನಾಯಕರುಗಳು ಮಾತನಾಡೋದ್ರ ಮೂಲಕ ನಾವೇನೇನು ಕೆಲಸ ಮಾಡಿದ್ದೀವಿ, ಏನು ಮಾಡಬೇಕಾಗಿದೆ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ ಮೊದಲಿಗೆ. ಹಾಗೆಯೇ ಶಿವಕುಮಾರ್ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಬಹುದು. ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾಡ್ತೀವಿ ಅನ್ನೋಂಥ ವಿಚಾರಗಳನ್ನು ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಬಹುದು. ಸಿದ್ದರಾಮಯ್ಯನವರು ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ
ಮಾಡಿ ಮುಗಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂತಹ ಪ್ರಯತ್ನವನ್ನು ನಿಸ್ಸಂಶಯವಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದರಲ್ಲೂ ಅವರ ಮೊದಲ ಅವಧಿಯ ಮುಖ್ಯಮಂತ್ರಿ ಆಡಳಿತದ ಅವಧಿ ಒಂದು ರೀತಿಯಲ್ಲಿ ಕರ್ನಾಟಕದ ಆಡಳಿತದ ಮಟ್ಟಿಗೂ ಕೂಡ ಒಂದು ಹೊಸ ಅವಕಾಶಗಳ ಸೃಷ್ಟಿಯನ್ನು ಸಿದ್ದರಾಮಯ್ಯನವರು ಮಾಡೋದ್ರಲ್ಲಿ ಯಶಸ್ವಿಯಾದರು. ಮತ್ತು ಎರಡನೇ ಅವಧಿಯಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವಂಥದ್ರಲ್ಲಿ ಅವರು ಯಶಸ್ವಿಯಾಗಿರುತ್ತದೆ. ಯಾಕಂದರೆ ಗ್ಯಾರಂಟಿಗಳ ಕಾರಣಕ್ಕಾಗಿ ಉಳಿದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋದು ಎಷ್ಟು ವಾಸ್ತವನೋ, ಗ್ಯಾರಂಟಿ ಅನ್ನೋದು ಕೂಡ ಸಾಮಾಜಿಕವಾಗಿ ಜನರಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸ ಮಾಡಿದೆ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಯಾಕಂದರೆ 2,000 ರೂಪಾಯಿಯನ್ನು ಹೆಣ್ಮಕ್ಳಿಗೆ ಕೊಟ್ಟಾಗ ಆ 2,000 ರೂಪಾಯಿ ಕೂಡ ಆಯಾ ಕುಟುಂಬಗಳಿಗೆ, ಯಾಕಂದರೆ ಲಕ್ಷಾಂತರ ರೂಪಾಯಿ ಸಂಬಳ ಇರುವಂಥವ್ರಿಗೆ ಅಥವಾ 40,000ನೋ 50,000ನೋ ಸಂಬಳ ಇರುವಂಥವ್ರಿಗೆ 2,000 ರೂಪಾಯಿಯ ಮಹತ್ವ ಗೊತ್ತಾಗೋದಿಲ್ಲ. ಆದರೆ ಯಾರು ತಿಂಗಳಿಗೆ 10,000, 9,000, 10,000 ರೂಪಾಯಿ, 12,000 ರೂಪಾಯಿ ಈ ರೀತಿಯಾಗಿ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರುವಂತಹವ್ರಿಗಿರ್ಬೋದು, ಅಥವಾ ಅದಕ್ಕಾಗಿ ಕಷ್ಟಪಡ್ತಾ ಇರುವಂಥದ್ದು, ಒಂದು 10,000 ರೂಪಾಯಿನ ತಿಂಗಳಿಗೆ ನೋಡೋದಕ್ಕೂ ಕೂಡ ಕಷ್ಟಪಡುವಂತಹ ದುಡಿಯುವ ವರ್ಗ ಏನಿದೆ ಅಥವಾ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅಂತಹ ಮನೆಯ ಮಹಿಳೆಯರಿಗೆ 2,000 ರೂಪಾಯಿ ಅನ್ನೋದು ಬಹಳ ದೊಡ್ಡ ಅಮೌಂಟ್ ಆಗಿತ್ತು. ಮತ್ತು ಅದು ಅವರ ಕುಟುಂಬದ ನಿರ್ವಹಣೆಗೆಲ್ಲೂ ಕೂಡ ಬಹಳ ದೊಡ್ಡ ನೆರವನ್ನು ನೀಡಿತ್ತು. ಈ ಕಾರಣಕ್ಕೆ ಇಂತಹ ಯೋಜನೆಗಳನ್ನು ಯಶಸ್ವಿ ಅನುಷ್ಠಾನವೂ ಕೂಡ ಒಂದು ಸರ್ಕಾರಕ್ಕೆ ಇರುವಂತಹ ಹೆಗ್ಗಳಿಕೆ. ಅದರಲ್ಲಿ ಯಾವುದೇ ರೀತಿಯಂಥ ಅವ್ಯವಹಾರಗಳಿಗೆ ಅವಕಾಶವನ್ನು ಮಾಡಿಕೊಡದೇನೆ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿರುವುದು ಸಿದ್ದರಾಮಯ್ಯನವರ ಹೆಗ್ಗಳಿಕೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅವರು ಧನ್ಯವಾದ ಸಮರ್ಪಿಸಿದಾಗ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಉಳಿದ ನಾಯಕರುಗಳಿಗೆ ವಿಶ್ ಮಾಡ್ತಾ ಇರುವಂಥದ್ದು. ತಮ್ಮ ಶಾಸಕಾಂಗ ಪಕ್ಷದ ಸಹೋದ್ಯೋಗಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗ ಕಾಂಗ್ರೆಸ್ನ ಹೈಕಮಾಂಡ್ನವರ ಕಣ್ಣಿನಲ್ಲೂ ಕೂಡ ಅವರ ನಾಯಕತ್ವದ ಒಂದು ಪ್ರಾಮುಖ್ಯತೆ, ಪ್ರಾಧಾನ್ಯತೆ ಈಗ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಶಿವಕುಮಾರ್ ಅವರು ಕೂಡ ಬಹಳ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಲನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬಹಳ ಖುಷಿಯಾಗಿ ತನಗೆ ಸಿಕ್ಕಿರುವಂತಹ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದಾರೆ. ಯಾವ ಸ್ವರೂಪದಲ್ಲಿ ಮುಂದೆ ತಾನು ಕೆಲಸ ಮಾಡಬೇಕು, ಜೊತೆಯಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಎಲ್ಲ ಶಾಸಕರುಗಳ ಬೆಂಬಲವನ್ನು ಪಡ್ಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೇ ಹೇಳಿದ್ದು, ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಬ್ಬರಿಬ್ಬರು ನಾಯಕರುಗಳು ಕೆಲವೊಮ್ಮೆ ಚುನಾವಣೆಗೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆ ಒಳಗಡೆನೆ ಶಾಸಕರಿಂದಲೇ ಮತದಾನ ಆಗುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. 2013ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ಮತದಾನ ಪ್ರಕ್ರಿಯೆ ನಡೆದಿತ್ತು. ಶಾಸಕರ ಆಯ್ಕೆಯಲ್ಲಿ ಒಂದು ಭಾಗದಷ್ಟು, ಅಂದರೆ ಹೆಚ್ಚಿನ ಬಹುಮತದ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದರು. ಅವತ್ತು ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ್ರು. ಆದರೆ ಶಿವಕುಮಾರ್ ಅವರು ನಿಮ್ಮ ಪರವಾಗಿ ಶಾಸಕರ ಬೆಂಬಲ ಇಲ್ಲ, ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರಿದ್ದಾರೆ, ನಿಮ್ಮ ಜೊತೆಗೆ 50 ಜನ ಶಾಸಕರಿದ್ದಾರೆ, 60 ಜನ ಶಾಸಕರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದಾಗ ನನ್ನ ಜೊತೆಗೆ 140 ಜನ ಶಾಸಕರಿದ್ದಾರೆ. ನನ್ನ ಎಲ್ಲ ಶಾಸಕರು ಕೂಡ ನನ್ನ ಪಕ್ಷದಿಂದ ಒಬ್ಬ ಅಧ್ಯಕ್ಷನಾಗಿ ನಾನು ಕೊಟ್ಟಂತಹ ಬಿ ಫಾರ್ಮ್ನಲ್ಲಿ ಗೆದ್ದಂತಹ ಎಲ್ಲ ಶಾಸಕರು ಕೂಡ ನನ್ನ ಪಕ್ಷದ ಶಾಸಕರು, ನನ್ನ ಬೆಂಬಲಿಗರೇ ಅವರು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ರು. ಇವತ್ತು ಅವರು ಹೇಳಿದಂಥ ಆ ಮಾತು ಯಥಾಪ್ರಕಾರವಾಗಿ ಅನುಷ್ಠಾನಕ್ಕೆ ಬಂದಿದೆ. ಎಲ್ಲ ಶಾಸಕರ ಒಮ್ಮತದ ಅಭಿಪ್ರಾಯದ ಒಳಗಡೆನೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಹೊರತು ಅಲ್ಲಿ ಯಾವುದೇ ಡಿವಿಷನ್ ಇಲ್ಲ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರು, ಇನ್ನೊಬ್ಬರ ಪರವಾಗಿ ಎಷ್ಟು ಜನ ಶಾಸಕರು, ಅಂತಹ ಡಿವಿಷನ್ ಯಾವುದೂ ಇರಲಿಲ್ಲ. ಬದಲಿಗೆ ಒಮ್ಮತದ ಆಯ್ಕೆಯಾಗಿ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯನವರು ತನ್ನ ಆಡಳಿತದ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರುಗಳಿಗೆ, ಮಾಜಿ ಸಚಿವರುಗಳಿಗೆ ಹಾಗೂ ಶಾಸಕರುಗಳಿಗೆ ತನ್ನ